ನಮಸ್ಕಾರ ಎಲ್ಲರಿಗೂ. ಮೇಡಮ್ ಅವ್ರು ತಿರ್ಗಾ ಬಂದರು. ಈ ಮಷೀನ್ ಅಂತೂ ಈ 10 ರೂಪಾಯಿ ಕೆಲಸ ಮಾಡಲ್ಲ. ಇನ್ಫ್ಲೂಯೆನ್ಸರ್ ನೋಡ್ಕೊಂಡು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಇದು ಕ್ಲೆನ್ಸರಲ್ಲಂತೂ ನೊರೆನೇ ಬರಲ್ಲ. ನಮ್ಮದು 5 ರೂಪಾಯಿ ಲೈಫ್ ಬಾಯ್ ಸೋಪೇನೆ ಎಷ್ಟೋ ಬೆಟರು. ಓಹ್ ಬಂತು ಸೆಕೆಂಡ್ ಮಷಿನ್. ನಾವಂತೂ ಇದನ್ನ ವಿಕ್ಸ್ ಹಾಕೊಂಡು ಯೂಸ್ ಮಾಡ್ತೀವಿ, ಬಟ್ ಇವರಂತೂ ಫೇಸಿಗೆ ಯೂಸ್ ಮಾಡ್ತವ್ರೆ. ಓಹ್ ನೋಡಿ ಗ್ಲೋ ನೋಡಿ, ಅಪ್ಪ ಅಪ್ಸರ. ಹಾಂ ಓಕೆ, ಸ್ವಲ್ಪ ಶೆಕೆ ಆಯಿತು. ಆಮೇಲೆ ಏನಿದು ಯಪ್ಪ ಬ್ಲಡ್ಡು, ಇದನ್ನು ಯಾರಾದರೂ ಫೇಸ್ ಮೇಲೆ ಹಾಕೋತಾರಾ? ಇವ್ರ ಹೆಸರು ಎಪ್ಸ್ಟಿನ್ ಫೈಲ್ಸಲ್ಲಿ ಇರಬೇಕಿತ್ತು. ಈ ಹುಡುಗಿರು ಫೇಸ್ ಮೇಲೆ ಏನೇನೋ ಹಾಕೋತಾರೆ. ಯಪ್ಪ ನೋಡಿ, ಮುಖ ಫುಲ್ ರೆಡ್ ಆಯಿತು. ಪರವಾಗಿಲ್ಲ. ಓಹ್ ಟೈಮ್ ಆಯ್ತು ಬೇರೆ. ಓಕೆ, ವಾಶ್ ಮಾಡ್ಕೊಳ್ಳಿ. ರೂಮಿಗೆ ಬಂದರು. ಇದೇನೋ ಪಿಂಕ್ ಕಲರ್ ಕೈಯಲ್ಲಿ ಹಾಕೋತವ್ರೆ. ಇಲ್ಲ ಹೊಡ್ಕೋತವ್ರೆ. ಅದು ನಾನು ಮಾಡ್ಬೋದಿತ್ತಲ್ಲ. ಕೈಯಲ್ಲೆಲ್ಲ ಹಚ್ಕೊಂಡ್ರು, ಪರವಾಗಿಲ್ಲ. ಓಕೆ, ಇದು ಬಂತು ಇನ್ನೊಂದು ಮಷೀನು. ಈ ಮಷೀನ್ ಏನು ಕೆಲಸ ಮಾಡುತ್ತೆ ದೇವರೇ ಗೊತ್ತು. ಈ ಬಂತು ಫ್ರೆಂಚ್ ಕ್ರೀಮು. ಇದು ಹೆಸರು ಹೇಳೋಕ್ಕೆ ನನಗೆ ಆಯಿತು 4 ವರ್ಷ. ಇವರು ಸ್ಕಿನ್ ಕೇರ್ ಅಂತ ಖರ್ಚು ಮಾಡುವ ದುಡ್ಡಿಗೆ ನಾವು ಹುಡುಗರು ಮಂತ್ಲಿ 2 ಟ್ರಿಪ್ ಮಾಡ್ಬೋದು. ಇವಳು ಏನು ಹಾಕ್ಕೊಂಡಿಲ್ಲ ಅಂದರೂ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲಲ್ಲ, ಬಟ್ ಆದರೂ ಹಾಕ್ಕೋತಾಳೆ, ಪರವಾಗಿಲ್ಲ. ವಾ, ಈ ಲಿಪ್ ಬಾಮ್ ನಂದು ಒಂದು ವಾರದಿಂದ ಹುಡುಕ್ತಾ ಇದ್ದೀನಿ. ಇವಳ ಹತ್ರ ಇದೆಯಲ್ಲಪ್ಪ. ನೋ ಪ್ರಾಬ್ಲಮ್, ಶೇರಿಂಗ್ ಇಸ್ ಕೇರಿಂಗ್. ಇಲ್ಲಾಂದರೆ ತಿರ್ಗಾ ಹೊಸ ಪರ್ಚೇಸ್ ಆಗೋಗುತ್ತೆ ಅಲ್ಲಿ. ವಾವ್, ಇದು ಇವಳದು ಸ್ಕಿನ್ ಕೇರ್ ರೂಟೀನ್. ಸಾಕು ಬಿಡಮ್ಮ ಸುಂದರಿ ನೀನು. ಸೊ ಇವತ್ತಿಗೆ ಇಷ್ಟೇ. ಬಾಯ್.